ಆಶಾದಾಯಕವಾಗಿ ಕೆಲಸ ಮಾಡ್ಬೇಕು ರೈತ. ಹೌದು. ಆಶಾದಾಯಕ ದುಡಿಮೆ ಮಾಡ್ಬೇಕು. ದುಡಿಮೆ ಅಂತೂ ಮಾಡಲೇಬೇಕು. ಹೌದು ಸರ್. ಅವ್ನು ಆಸಕ್ತಿ ಇಟ್ಕೊಂಡು ಎಷ್ಟೆಷ್ಟು ಬೇಕು ಅಷ್ಟು ಹೇಳಿದ್ನಲ್ಲ ಅವ್ನು. ನಾನು 100 ಎಕರೆ ಇಕ್ಕಿರೋನು ಜಮೀನ್ದಾರ ದೊಡ್ಡವನು, ಅವ್ನು ಗ್ರೇಟ್ ಅಂತ ಹೇಳೋದೇ ಇಲ್ಲ ನಾನು. ಈಗ ರಾಯಚೂರು ಗುಲ್ಬರ್ಗ ಆ ಕಡೆ ಒಂದು 50-60 ಎಕರೆ ಇವೆ. ಅವ್ನು 60 ಎಕರೆ ಒಳಗೆ ಬೆಳೀತಕ್ಕಂಥ ಜೋಳ ನಾವು 1 ಎಕರೆ ಒಳಗೆ ಬೆಳಿತೀನಿ 40 ಕ್ವಿಂಟಲ್. ಅವ್ನು 40 ಎಕರೆ ಬೆಳೆದು 40 ಕ್ವಿಂಟಲ್ ಆಗಲ್ಲ ಅವರು. ಕಾರಣ ಏನು, ಮಳೆ ಭಾಳ ಕಡಿಮೆ, ಡ್ರಾಟ್ ಏರಿಯಾ, ಅವ್ರೇನು ಮಾಡೋಕ್ಕಾಗಲ್ಲ. ಹೌದು. ನಮ್ಮಲ್ಲಿ ಇಷ್ಟೊಂದು ಫಲವತ್ತಾದ ಭೂಮಿ, ನಗರಕ್ಕೆ ಇಷ್ಟೊಂದು ಹತ್ರವಾಗಿದ್ದು ನಾವೇನು ಬೆಳೆದ್ರೆ ಕಾಸೆ ಅಲ್ಲ. ಹೌದು ಸರ್. ನೀವೇನು ಬೆಳೆದ್ರೆ ಕಾಸೆ ಸರ್ ಇಲ್ಲಿ. ಹೌದು. ಆಮೇಲೆ ಅದೊಂದಾಯಿತು, ಅರಣ್ಯ ಕೃಷಿ ಆದಮೇಲೆ ಇನ್ನು ಫೈನಲಾಗಿ ಹೇಳೋದೇನೆಂದರೆ ಮಾರ್ಕೆಟ್ ಕಂಡ್ಕೊಬೇಕು. ನಾವು ಬೆಳೆದಂಥ ಉತ್ಪನ್ನ ನಾವು ತಗೊಂಡೋಗಿ ಮಾರಕ್ಕೆ ಹೋಗ್ಬಾರ್ದು, ಅಲ್ಲೇ ಇಡೋದು. ನಾವು ಕಟ್ಕೊಂಡು ಬಾಳೆಕಾಯಿ ಗಾಡಿಗೆ ಹಾಕೊಂಡು ಲಾಲ್ಬಾಗ್ ಹೋದ್ರೆ ನೋಡ್ರಿ, ಇದು ಫಸ್ಟು, ಇದು ಸೆಕೆಂಡ್, ಇದು ಥರ್ಡ್ ಅಂತ ಹಿಂಗಿಡಿಸ್ತಾರೆ. ನಮ್ದೇನು ತೋಟದಾಗ ಇದುವರೆಗೆ ಕಡ್ದಿರ್ತಕ್ಕಂಥ ಬಾಳೆಗೊನ್ನೆಲ್ಲ ಎ ಗ್ರೇಡ್. ಇದು ನಮ್ಮ ಹತ್ರ ತಗೊಂಡ್ರೆ ತಿಗ ಮುಚ್ಕೊಂಡು ಬೋಳಿ ನನ್ನ ಕಾಸು ಇಲ್ಲಿಕ್ಕೂ ಕಾಯಿ ತಗೊಂಡೋಗಿಲ್ಲ, ಕಾಯಿ ಇಲ್ಲಿಕ್ಕೂ ನೀನು ಹೋಗೋನು, ಅಲ್ಲಂಗೆ ಮಾತಾಡೋಕ್ಕಾಗಲ್ಲ ನೀವು. ಇದು ಪ್ರತಿಯೊಬ್ಬ ರೈತ ಅವ್ನು ಸೊಪ್ಪು ಬೆಳೀಲಿ, ರಾಗಿ ಬೆಳೀಲಿ, ಏನೇ ಬೆಳೀಲಿ, ನಮ್ಮ ಹತ್ರ ನಮ್ಮ ಮನೆ ತಗೊಂಡು ಮಾರ್ಕೊಂಡು ದುಡ್ಡು ಇಸ್ಕೊಬೇಕು. ಏನು ಸರ್, ಈಗ ಅಲ್ಲಿ 96 ಅದೇ, 90 ಕೊಡು ಸಾಕು, ಹೋಗು ಏನೋ ಮಾಡ್ಕೊಂಡು ನೀನು. ಕಷ್ಟ ಅಲ್ಲ, ಕಡೆದು ತಗೊಂಡೋಗ್ಬೇಕು, ಅದು ಪ್ಯಾಕಿಂಗ್ ಮಾಡ್ಬೇಕು, ಭಾಳ ಕಷ್ಟ, ಟ್ರಾನ್ಸ್ಪೋರ್ಟು ಎಲ್ಲ ಕಷ್ಟ. ಯಾಕೆಂದ್ರೆ ಏನದೆ, ನಮ್ಮ ಜಮೀನುಗಳಿಗೆ ಯಾವುದೇ ರೈತ ಬಾಂಧುಗಳಾಗಲಿ ನಾನು ಕೈ ಮುಗಿದು ಹೇಳೋದಿಷ್ಟೇ, ಯಾವುದೇ ಕಳೆನಾಶಕವನ್ನು ಬಳಸ್ಬಾಡ್ರಿ, ಭಾಳ ಕೀಟನಾಶಕ ಬಳಸ್ಬಾಡ್ರಿ. ಏನೋ ನಾವು ಕೆನ್ನ ಬೇಕಾಗಿರ್ತಕ್ಕಂಥ ನಾವೇ ಸ್ವಯಾರ್ಜಿತ ಇದು ಮಾಡ್ಕೊಬೇಕು, ಔಷಧಿಗಳನ್ನ, ಜೀವಾಮೃತ ಅಂತ ಮಾಡ್ಕೊಬೇಕು. ಮತ್ತು ನಿಮ್ಮ ಹತ್ರ ಸಮೃದ್ಧಿ ಗೊಬ್ಬರನ ತಗೊಂಡು ಬಳಸ್ಕೊಂಡು ಇಂಥ ಗೊಬ್ಬರಗಳ್ನ ಒಂದು 10 ಗಿಡಗಳು ಹಾಕೊಂಡು ನೋಡ್ಬೇಕು, ಡೆಮೋ ನೋಡ್ಬಿಟ್ಟು ಆಮೇಲೆ ತಗೊಳ್ರಿ. ನೀವೇನು ಸಮೃದ್ಧಿದವ್ರು, ನನ್ನ ಏಜೆಂಟ್ ಅಲ್ಲ, ನನಗೇನು ಕಮಿಷನ್ ಇಸ್ಕೊಳಲ್ಲ. ಯಾಕೆ ಚೆನ್ನಾಗಂತೆ ನಾವು ಬಳಸಿರ್ತಕ್ಕಂಥ ಪ್ರಾಡಕ್ಟ್ ಮೇಲೆ ನೋಡಬೇಕು. ಅವ್ರು ಟ್ರಯಲಾಗಿ ಮಾಡಿ ಒಂದು 2-3 ಮೂಟೆ 5 ಮೂಟೆ ತಗೊಂಡು ಆಮೇಲೆ 10 ಮೂಟೆ ತಗೊಳ್ರಿ. ಒಂದೇ ಸಾವಿರ ನೀವು 100 ಮೂಟೆ ಇಳಿಸ್ಕೊಳ್ರಿ ಅಂತ ಅವ್ರಿಗೆ ಹೇಳೋದು ಬೇಡ. ನಾನು ಹೇಳೋದೇನೆಂದರೆ, ಇದರಿಂದ ರಾಸಾಯನಿಕ ಗೊಬ್ಬರಗಳು ವಿಮುಕ್ತಿ ಮಾಡಿ ಸಾವಯವ ಕೃಷಿ ಕಡೆ ಹೊರಟು ಬರ್ರಿ. ಇಂಥ ಸಮೃದ್ಧಿ ಅಂತ ವರ್ಮಿ ಕಾಂಪೋಸ್ಟ್ಗಳನ್ನ ಹೆಚ್ಚೆಚ್ಚಾಗಿ ಬಳಸ್ರಿ. ಹೌದು ಸರ್. ಇದರೊಳಗೆ ಇಂಥ ಪ್ರಾಡಕ್ಟ್ಗೆ ಯಾವಾಗೂ ನಾವು ಮಾಮೂಲಿ ಬೆಳಗಿನ ಬೆಲೆ ಜಾಸ್ತಿ ಇರ್ತವೆ. ನಾನು ನಂಬಲ್ ರಿಕ್ವೆಸ್ಟು, ಯಾವುದನ್ನು ರೆಫರ್ ಮಾಡಿದ್ದಾರೆ ನಾವು ಭಾಳಷ್ಟು ಜನ ರೈತರುಗಳು ಹೇಳಿದ್ದು, ಸುಮಾರು ಜನ ರೈತರು ಕೊಡಿಸಿದ್ದೀನಿ ನಾನು. ಎಲ್ಲ ರೈತರುಗಳು ಚೆನ್ನಾಗದಂತ ಹೇಳಿದ್ರೆ ಬಳಸ್ರಿ, ಈ ಪ್ರಾಡಕ್ಟ್ ಬಳಸ್ಬಿಟ್ಟು ಆಮೇಲೆ ನೀವು ಬೇರೆ ನಿಮ್ಮ ಸ್ನೇಹಿತರುಗಳಿಗೆ ಹೇಳ್ರಿ ಇದು ಅಂತೇಳಿ ನನ್ನ ನಂಬಲ್ ರಿಕ್ವೆಸ್ಟ್. ಮಾಡ್ಕೊಂಬರ್ರಿ, ಅದು ವಿಡಿಯೋ ಎಲ್ಲ ಮಾಡ್ಕೊಂಬರ್ರಿ, ಟೀಕ್ ಎಲ್ಲ ಮಾಡ್ಕೊ.